ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಹಿಂದುಳಿದ ಮಡಿವಾಳ ಮತ್ತು ಶೆಟ್ಟಿ ಜನಾಂಗದ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಅಪಮಾನಿಸಿರುವ ಯುವಕನನ್ನು ಬಂಧಿಸುವಂತೆ ದಿನೇಶ್ ಶಿರ್ವಾಳ ನೇತೃತ್ವದಲ್ಲಿ ಮಡಿವಾಳ ಹಾಗೂ ಶೆಟ್ಟಿ ಜನಾಂಗದ ಪ್ರಮುಖರು ಸಾಗರದ ಡಿವೈಎಸ್ಪಿ ಬೆನಕ ಪ್ರಸಾದ್ಗೆ ಮನವಿ ಮಾಡಿದರು. ಸಾಗರ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇತ್ತೀಚಿನ ದಿನದಲ್ಲಿ ಬಾಲಕನೊಬ್ಬನಿಗೆ ಬೀದಿ ನಾಯಿ ಕಡಿದಿದ್ದು, ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕೂಡಲೇ ಸಾಗರ ನಗರದಲ್ಲಿಯ ಬೀದಿ ನಾಯಿಗಳನ್ನು ನಿಯಂತ್ರಿಸಬೇಕು ಎಂದು ಪತ್ರಕರ್ತ ಜಮೀಲ್ ಸಾಗರ್ ನೇತೃತ್ವದಲ್ಲಿ ಸಾಗರ ನಗರಸಭೆ ಆಯುಕ್ತರು ಮತ್ತು ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು. ಇತ್ತೀಚೆಗೆ ಸಾಗರ ನಗರದಲ್ಲಿ ಭೂ ಅತಿಕ್ರಮಣ ಹೆಚ್ಚಾಗುತ್ತಿದ್ದು, ಸಾಗರದ ಬಸವನಹೊಳಿ ಸೇತುವೆ ಬಳಿ ಒತ್ತುವರಿಯಾಗಿದೆ ಎಂದು ಆರೋಪ ಕೇಳಿಬಂದಿದ್ದು, ಸಾಗರ ನಗರಸಭೆ ಆಯುಕ್ತ ಕೆ ನಾಗಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನೊಂದೆಡೆ ಸಾಗರ ನಗರದ ವಿಜಯನಗರ ಜಂಬಗಾರು ಭಾಗದ ಸರ್ವೆ ನಂಬರ್ 6ರಲ್ಲಿ ಭೂಗಳ್ಳರು ಸುಮಾರು 1 ಎಕರೆ ಬೆಲೆ ಬಾಳುವ ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿ ಪರಭಾರೆ ಮಾಡುವ ಶಂಕೆ ವ್ಯಕ್ತವಾಗಿದ್ದು, ಸ್ಥಳೀಯ ಕಂದಾಯ ಅಧಿಕಾರಿಗಳು ಈ ಕೂಡಲೇ ಇದನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಮಾನಸಿಕವಾಗಿ ಹಲ್ಲೆ ಅವರು. ಹಾಗಾಗಿ ನಾವು ಅವ್ರ ಜೊತೆ ನಿಲ್ಲೇಬೇಕಾದ ಕರ್ತವ್ಯ ನಮ್ಮದು, ಜವಾಬ್ದಾರಿ ನಮ್ಮದಾಗಿರೋದ್ರಿಂದ ನಾವು ಬಂದಿದ್ದೀವಿ. ನಮ್ಮ ಮುಂದಿನ ನಡೆಯೂ ಕೂಡ ಇದರಲ್ಲಿ ನಾವು ಇಲ್ಲಿಗೆ ನಿಲ್ಲಿಸಬೇಕಂದ್ರೆ ನೀವು ಕಾನೂನಾತ್ಮಕ ಕ್ರಮ ತಗೊಳ್ಬೇಕು. ಇಲ್ಲ ಅಂದರೆ ಹೀಗೆ ಹಾದಿ ಬೀದಿ ಹೋರಾಟಗಳು ಮಾಡಿಕೊಂಡು ಅದು ಉಪಯೋಗ ಆಗೋದಿಲ್ಲ. ಅದು ಸಮಾಜದಲ್ಲಿ ನಾವು ಶಾಂತಿನ ನಾವು ಕೂಡ ಅಪೇಕ್ಷೆ ಮಾಡ್ತೀವಿ. ನಾವು ಕೂಡ ನಿಮಗೆ ಕೈ ಜೋಡಿಸ್ತೀವಿ ಈ ವಿಚಾರದಲ್ಲಿ. ಕಾನೂನಾತ್ಮಕವಾಗಿ ಕಾನೂನನ್ನ ಯಾರು ಕೈ ತಗೊಳ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ದಯವಿಟ್ಟು ಅವರಿಗೆಲ್ಲರಿಗೂ ಕೂಡ ಈ ರೀತಿ ದೈಹಿಕವಾಗಿಯೂ ಕೂಡ ರಕ್ಷಣೆ ಬೇಕು, ಮಾನಸಿಕವಾಗಿಯೂ ಅವ್ರ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು ಕೂಡ ರಕ್ಷಣೆ ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಮತ್ತೆ ಅದನ್ನು ಮಾತಾಡ್ತೀವಿ. ವಿಷಾದನೀಯ, ಈ ರೀತಿ ಯಾರೂ ಮಾಡಬಾರ್ದು. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದ್ದಾರೆ, ಯಾರಿಗೂ ಅಕೌಂಟಬಿಲಿಟಿ ಇಲ್ಲ. ಯಾರು ತಾನು ಮನೇಲಿ ಕುತ್ಕೊಂಡು ಕೀಬೋರ್ಡ್ ವಾರಿಯರ್ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ರೋಡಲ್ಲಿ ಯಾರು ಹೇಳಿದ್ರು ಏನೂ ಮಾಡೋದಿಲ್ಲ, ಮನೇಲಿ ಕುತ್ಕೊಂಡು ಕೀಬೋರ್ಡಲ್ಲಿ ಟೈಪ್ ಮಾಡ್ತಾರೆ. ಇದು ಸಣ್ಣ ಸಮುದಾಯ ಆಗಲಿ ದೊಡ್ಡ ಸಮುದಾಯ ಆಗಲಿ ಅದು ಪ್ರಶ್ನೆನೇ ಬರೋದಿಲ್ಲ. ಯಾರು ವಿರುದ್ಧವಾಗೂ ಯಾರು ಕೂಡ ಈ ರೀತಿಯಾದ ಕೆಲಸಗಳನ್ನ ಮಾಡಬೇಕು. ನಮ್ಮಲ್ಲೇ ಇಂಟೆನ್ಷನ್ ಏನು ಅಂತೇಳಿ ಕಲಿಸ್ಬಿಟ್ಟು ನಾವು ಕೂಡ ನೇರವಾಗಿ ಅವ್ರನ್ನ ಇನ್ಫಾರ್ಮೇಷನ್ ಮಾಡಬೇಕು. ಇಂಥ ಯಾವ ಇಂಟೆನ್ಷನಲ್ಲಿ ಮಾಡಿದ್ರು ಅನ್ನೋದನ್ನು ಕೂಡ ನಮ್ಮವ್ರಿಗೆ ಸುಮಾರು ಜನಕ್ಕೆ ಗೊಂದಲ ಇದೆ. ಅವರು ಗ್ರಾಮದವರು ಒಬ್ಬರು ನಿಮ್ಮ ಕಚೇರಿಯಲ್ಲಿ ನೌಕರಿದ್ದಾರೆ, ಇದು ನಮ್ಮ ನಾನು ಹೇಳಿದೆ ಅದೆಲ್ಲ ಯಾರು ಕೂಡ ನಂಬೇಡಿ. ಅವ್ರವ್ರ ಕೆಲಸ ಪಾಪ ಅವ್ರು ಮಾಡ್ತಾರೆ ಬಿಟ್ಟರೆ ನಮ್ಮಲ್ಲಿ ಇನ್ನೊಂದು ಭಾಳ ನಂಬಿಕೆ ಇದೆ. ಈಗ IAS IFSನವರು ಮತ್ತು IPSನವರೆಲ್ಲ ಬಂದರೆ ಅಷ್ಟು ಸುಲಭಕ್ಕೆ ಯಾವುದಕ್ಕೂ ಆಸ್ಪದ ಕೊಡಲ್ಲ ಆ ರೀತಿಯ ಹಸ್ತಕ್ಷೇಪಗಳಿಗೆ ಅಂತೇಳಿ ಭಾಳ ನಂಬಿಕೆ ಇದೆ. ಸೊ ನಾವು ಕೂಡ ಅದೇ ನಂಬಿಕೆ ಇಟ್ಕೊಂಡಿದ್ದೀವಿ. ಭಾಳ ದೊಡ್ಡ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತಲೂ ಕೂಡ ಅವರಿಗೆ ತಪ್ಪಿನ ಅರಿವಾಗೋದು ಕೂಡ ಭಾಳ ಮುಖ್ಯ ಇದೆ. ಇದರಿಗೆ ಒಂದು ಮೆಸೇಜ್, ಯಾರು ಕೂಡ ಮಾಡಲಿಕ್ಕೆ ಏನೋ ಜವಾಬ್ದಾರಿ ಇರೋದಿಲ್ಲ. ಬಿಟ್ಟು ಕೀಬೋರ್ಡ್ನಲ್ಲಿ ಏನಾದರೂ ಟೈಪ್ ಮಾಡೋಕ್ಕೆ ಇವತ್ತು 150 ಜನ ಬಂದಿದೆ, ನಾಳೆ ಇನ್ನೂ ಜಾಸ್ತಿ ಜನ ಬರ್ಬೋದು. ಇನ್ನೊಂದು ಹೇಳ್ತೀನಿ, ತಪ್ಪು ಯಾರು ಮಾಡಿದ್ರೆ ತಪ್ಪೇ. 150 ಜನರ ಬದಲು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಮನವಿ ಕೊಡ್ತಾರೆ, ಖಂಡಿತ ನಾವು ಇದಕ್ಕೆ ಕಾನೂನಿನ ಸಮಸ್ಯೆ. ಈ ರೀತಿ ಆಗಿರೋದು ವಿಷಾದನೀಯ. ಯಾರು ಕೂಡ ಈ ರೀತಿ ಕೆಲಸ ಮಾಡಬಾರ್ದು. ನಾವು ಪೊಲೀಸ್ ಇಲಾಖೆಯಿಂದನೂ ಈ ರೀತಿ ಏನು ಅವೇರ್ನೆಸ್ ಮೂಡಿಸಿ ಅಂದ್ರಲ್ಲ, ಇಟ್ಸ್ ನಾಟ್ ಎ ರೆಗ್ಯುಲರ್ ಕೇಸು. ಆಡಿಯನ್ಸ್ ಯಾರು ಅಂತ ಇರ್ತೀರಿ, ಎಲ್ಲ ಹತ್ರ ಹೋಗಿ ಒಂದು ಅವೇರ್ನೆಸ್ ಮೂಡಿಸೋಕ್ಕಾಗಲ್ಲ. ಸಮಾಜದಲ್ಲಿ ಎಲ್ಲರೂ ಒಂದು ಜವಾಬ್ದಾರಿನ ಹೊಂದ್ಕೊಟ್ಟು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ದಿನ ಬೆಳೆದಿದ್ದು ಅದೇ ಊರಲ್ಲಿಟ್ಟು ಎಲ್ಲರೂ ಅವರ ಮೃತಗಳನ್ನ ಎಲ್ಲೂ ಕೂಡ ಈ ರೀತಿಯಾದ ಒಂದು ಪ್ರಸಂಗಗಳು ಹೇಳಿಬಾರ್ದು. ಖಂಡಿತ ಇದ್ರ ಮೇಲೆ ಕಾನೂನು ಕ್ರಮ ತಗೊಂಡು FIR ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಂಬಂಧಪಟ್ಟ ಸೆಕ್ಷನ್ ಹಾಕೊಂಡು FIR ಮಾಡ್ಕೊಂಡು ತನಿಖೆ ಮಾಡ್ತೀವಿ. ಈಗ ನಮಗೆ ನಮ್ಮ ಗಮನದಲ್ಲಿ ಇರ್ಬೋದು, ತಾಳಗುಪ್ಪದ ಗ್ರಾಮಸ್ಥರು, ತಾಳಗುಪ್ಪದಲ್ಲಿ ಈ ಗೋಲ್ಡ್ ಸ್ಮಿತ್ ಶೆಟ್ರು ಮತ್ತು ಮಡಿವಾಳ ಸಮುದಾಯದವರು, ಇದು ಬೇರೆ ಬೇರೆ ಜಾತಿ ಜನಾಂಗದವರು ಎಲ್ಲರೂ ಕೂಡ ಅನ್ಯೂನ್ಯವಾಗಿ ಇಲ್ಲಿವರೆಗೂ ಬದುಕ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಅದನ್ನು ನೀವು ಗಮನಿಸಿದ್ರೆ ನಾನು ಮಧ್ಯದಲ್ಲಿ ಭಾಳ ಅವಾಚ್ಯವಾಗಿ ಸಮುದಾಯಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡೋದ ದೃಷ್ಟಿಯಲ್ಲಿ ಆ ರೀತಿಯ ಅಭಿಪ್ರಾಯ ಇರ್ಬೋದು. ಒಂದು ಪೋಸ್ಟನ್ನು ಮಾಡಿರ್ತಾರೆ. ಆ ಪೋಸ್ಟು ಇವರು ಗಂಡಸರು ಎಲ್ಲ ಅನ್ನೋ ರೀತಿಯಲ್ಲಿ ಭಾವನಾತ್ಮಕವಾಗಿ ಭಾಳಷ್ಟು ಮುಂದಿದ್ದಾರೆ. ಪಾಪ ಅವ್ರಿಗೆ ನಾನು ಗೌರವಿಸ್ತೀನಿ. ಅವರು ಕಾನೂನನ್ನು ಯಾವುದೇ ರೀತಿಯಲ್ಲಿ ಕೈ ತಗೊಳ್ಳದೆ ಕಾನೂನನ್ನು ಗೌರವಿಸ್ತೀನಿ. ನಿನ್ನೆಯಿಂದಲೂ ಕೂಡ ನಿನ್ನೆನೂ ಒಂದು 50-60 ಜನ ಬಂದಿದ್ದರು ಅವರು.
ನಿಮ್ಮ ಗ್ರಾಮಾಂತರ ಠಾಣೆಯಲ್ಲಿ ಯಾರು ಸಿಬ್ಬಂದಿ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ಗೊತ್ತಾಯಿತು. ಹಾಗಾಗಿ ಮತ್ತೆ ವಾಪಸ್ ಹೋಗಿ ಇವತ್ತು ಅವರೆಲ್ಲರೂ ಬಂದಿದ್ದಾರೆ. ನಮ್ಮ ಒತ್ತಾಯ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಯಾರಿಗೂ ಯಾವ ಸಮುದಾಯದವರು ಮಾಡಬಾರ್ದು. ಯಾವುದೇ ಸಮುದಾಯ ಎಲ್ಲರಿಗೂ ಕೂಡ ಅವರದಂಥ ಗೌರವಗಳಿದೆ. ಮತ್ತು ನಿಮ್ಮ ಮೇಲೂ ಕೂಡ ಅಪಾರವಾದ ವಿಶ್ವಾಸ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ನಡೀತಕ್ಕಂಥದ್ದು ಬರೀ ಆ ವ್ಯಕ್ತಿ ಒಬ್ಬ ಅಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋಂಥ ಕೆಲಸಗಳು ಆಗಬೇಕು. ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮಂಥವ್ರು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣವನ್ನು ಹೇಗೆ ಬೇಕಾಗಿ ಬಳಸಿ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು, ಭಯ ಹುಟ್ಟಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಇವತ್ತು ಗಂಡಸರಲ್ಲ ಅನ್ನೋದನ್ನು ಗಂಡಸರ ತೋರಿಸಲಿಕ್ಕೆ ಅಲ್ಲಿಂದ ಹೋಗ್ಬೋದಾಗಿತ್ತು, ಬೇರೆ ರೀತಿಯಾಗಿತ್ತು. ಬಟ್ ಕಾನೂನು ಮೇಲೆ ಗೌರವ ಇಟ್ಟು ಅವರು ನಿಮ್ಮಲ್ಲಿ ತಮ್ಮ ನಿವೇದನೆ ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ. ಹಾಗಾಗಿ ಮೇಲೆ ಅಪಾರವಾದ ವಿಶ್ವಾಸ ಇಟ್ಕೊಂಡಿದ್ದೀವಿ. ಈ ರೀತಿಯ ಕೃತ್ಯಗಳು ಮತ್ತಾರು ಮಾಡಬಾರ್ದು, ಆ ರೀತಿಯ ಅರಿವು ಮೂಡಿಸಬೇಕು. ಮತ್ತು ಇವರು ಕೂಡ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಿಕ್ಕೆ ಬಂದಿದ್ವಿ. ನಮ್ಮ ಸಹಕಾರವನ್ನು ಮತ್ತು ನಮ್ಮ ಪದಾರ್ಥ ಇವತ್ತು ನಾವೆಲ್ಲ ಕೆಲಸಗಳನ್ನು ಬಿಟ್ಟು ಬರಲಿಕ್ಕೆ ಇವತ್ತಿನ ವಿಚಾರಗಳನ್ನು ನಮ್ಮ ಈ ತಾಲೂಕಿನ ರೈತ ಸಂಘದ ಮುಖಂಡರು ದಿನೇಶ್ ಅವರು ಹೇಳಿದ್ದಾರೆ. ಈಗ ನಮ್ಮ ಸಾಹೇಬರಿಗೆ ನಮ್ಮ ಒತ್ತಾಯ ಏನಂದರೆ, ಈಗ ನಾವೆಲ್ಲ ಸಣ್ಣ ಜನಸಂಖ್ಯೆಯಲ್ಲಿ ಹುಟ್ಟಿದವರು, ಕ್ಷೇತ್ರ ಮಡಿವಾಳ ಸಮಾಜದವರು. ಈಗ ಅವರು ಉದ್ದೇಶ ಏನಿರ್ಬೋದು ಅಂದರೆ ಎಲ್ಲದಕ್ಕೂ ನಮ್ಮ ಅಣ್ಣನೇ ಆಳ್ತಾನಂತ. ಯಾಕಂದರೆ ಈಗ ಸೇವೆ ಅನ್ನೋದು ಈಗ ನಾವೇ ಅವರನ್ನ ಆರಿಸಿ ಬೆಳೆಸಿದ್ದಲ್ವಾ. ಈಗ ನಾನೇನು ತಿಳ್ಕೊಂಡಿದ್ದೀನಂದರೆ, ಇಲ್ಲ MLA ಇರ್ಬೋದು, ಇಲ್ಲ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು. ಅವರು ಈಗ ನಮ್ಮನ್ನು ಆಳೋರು ಯಾರಪ್ಪ ಅಂದರೆ ಅಲ್ಲೇ ಮೆಂಬರ್ ಆಗಿರ್ಬೋದು. ಅವರು ಬಿಟ್ಟರೆ ಬೇರೆ ಯಾರು ಆಳಕ್ಕೆ ಬರಲ್ಲ. ಅವ್ರನ್ನ ಗೆಲ್ಲಿಸಿದವರು ನಾವು. ಉದ್ದೇಶ ಏನಂದರೆ, ನಮ್ಮ ಸೇವಕರಾಗಿರೋಕ್ಕೆ ನಾವು ಕಳಿಸೋನ ಅಲ್ಲಿ ನಾಯಕರು ನಾವಾಗಿರ್ತೇವೆ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳುತ್ತಂದರೆ, ಪ್ರಜೆಗಳು ಪ್ರಜೆಗಳಿಗೋಸ್ಕರ, ಇಲ್ಲಿ ಪ್ರಜೆಗಳೇ ಪ್ರಭುತ್ವ. ಆದರೆ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಆಡ್ತೇವೆ, ನೀವು ನಮ್ಮ ಕೈ ಕೆಳಗೆ ಅನ್ನೋದನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅಂದರೆ ಸಣ್ಣ ಸಣ್ಣ ಜನಾಂಗಕ್ಕೆ ಈ ಥರ ಹೇಳೋದು ಅಷ್ಟು ಸಂಬಂಧಿಸ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಸಾಹೇಬರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಈ ವಿಚಾರಗಳು ಇಷ್ಟಕ್ಕೆ ನಿಲ್ಲಬೇಕು. ಈಗ ನೀವು ಅವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದರೆ ಅವರು ಮತ್ತೆ ಹಾದಿಯಲ್ಲೇ ಓಡಾಡ್ತಾರೆ. ಏನು ಮತ್ತೇನು ಮಾಡಿದ್ರು, ನಮ್ಮನ್ನೇನು ಮಾಡೋಕ್ಕಾಯ್ತು ಅಂತ ಹೇಳಿ ನಮ್ಮನ್ನು ಇನ್ನೂ ನಮ್ಮ ಅಸಡ್ಡೆ ಕಾಣ್ತಾರೆ. ತಾವು ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬಾರ್ದು. ನಮ್ಮನ್ನು ಇನ್ನು ಮುಂದೆ ಅವರ ತಂಟೆಗೆ ಹೋದರೆ ನಮಗೆ ಕಾನೂನಾತ್ಮಕ ನಮ್ಮನ್ನು ಸಿಗೋದು ಭಯ ಅವರಿಗೆ ಬರಬೇಕಾದ್ರೆ ನಾವು ನಿಮ್ಮ ಮೇಲೂ ಸಂಪೂರ್ಣ ಒತ್ತಡವನ್ನು ನಾವು ಹೇರ್ತೇವೆ. ನಾವು ದಯವಿಟ್ಟು ಈ ವಿಚಾರಕ್ಕೆ ಏನೋ ಒಂದು ಸ್ವಲ್ಪ ಜನ ಬಂದಿದ್ದಾರೆ, ಬಂದರು ಹೋದರು ಅನ್ನೋ ರೀತಿಯಲ್ಲಿ ತಾವು ಅದನ್ನು ಗಮನಕ್ಕೆ ತಗೊಳ್ಬಾರ್ದು. ನಮ್ಮ ದಿನೇಶ್ ಅವರು ತುಂಬ ಅದನ್ನು ವಿವರವಾಗಿ ಹೇಳಿದ್ದಾರೆ. ತಾವು ಜನ ತುಂಬ ಗಂಭೀರವಾಗಿ ಅವ್ರು ಕರೆಸಿಟ್ಟು ಅವರು ಏನು ಕಾನೂನಲ್ಲಿ ತಗೊಂಡಾಗ ಅವ್ರು ಬೇರೆಯವರು ಈ ರೀತಿಯ ನಮಗೆ ಶೋಷಣೆಗಳು ಆಗೋದಿಲ್ಲ. ಇಲ್ಲಾಂದರೆ ಮತ್ತೆ ಬೇರೆ ಇದೇ ಥರ ಮಾಡ್ತಿರ್ತಾರೆ. ನಾವು ಅದನ್ನು ಮತ್ತೆ ಅನುಭವಿಸ್ಬೇಕಾಗುತ್ತೆ. ತಾವು ಇದಕ್ಕೆ ಯಾವುದಕ್ಕೂ ಆಸ್ಪತ್ರೆ ಕೊಡಬಾರ್ದು ಅಂತ ಹೇಳ್ತಾ ತಾವು ಆಗ್ತಕ್ಕಂಥ ನೋವು ಗಾಯ ಪ್ರಾಣಾಂಗ ಆಗಲ್ಲ. ಅದನ್ನು ನಾವು ದುಡ್ಡಿಂದ ಅಳೆಯೋದಕ್ಕಾಗುತ್ತೆ, ಹಣದಿಂದ ಅಥವಾ ಯಾವುದೋ ಸವಲತ್ತಿಂದ ಅಳತೆ ಮಾಡೋಕ್ಕಾಗೋದಿಲ್ಲ. ಮೊದಲನೇ ಆದ್ಯತೆ ಈ ನಾಯಿ ಕಂಟ್ರೋಲ್ ವಿಚಾರ. ಎರಡನೇದು, ಈಗ ಬಡವರು ಇರ್ತಾರೆ, ಈ ಥರ ಆಗ್ಬಿಡುತ್ತೆ, ಅದು ನಮ್ಮ ಇಂಜೆಕ್ಷನ್ಗೆ 1,000-2,000 ಇದೆ. ಅವರು ಆ ರಸೀದಿ ಇಟ್ಟು ನಮ್ಮ ನಗರಸಭೆಗೆ ಅಧ್ಯಕ್ಷರಿಗೆ ನಾವು ಅದನ್ನು ಕನ್ಸಿಡರ್ ಮಾಡಿ ಅವರಿಗೆ ಏನು ಖರ್ಚು ಮಾಡಿದರೆ ಅಷ್ಟು ದುಡ್ಡನ್ನು ಪೇಮೆಂಟ್ ಮಾಡ್ತಾರೆ. ನಮ್ಮ ನಗರ ವ್ಯಾಪ್ತಿಯಲ್ಲಿ ಮಾಡ್ತಾರೆ. ಅದರಲ್ಲಿ ಯಾವುದೇ ಕಾನೂನು ಇರಲ್ಲ. ಎರಡನೇದಾಗಿ ಮುಂದೆ ನೀತಿ ನಾಯಿಲ್ಲ, ನಾನು ಸಲಹೆ ಕೊಟ್ಬಿಡ್ತೀನಿ. ಅಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಬಸವನೊಡೆ ಬಿಡ್ತಾರೆ ಯಾವುದೋ ಏಕಪ್ಪ ಜಾಗದಲ್ಲಿ. ಇನ್ಮೇಲೆ ನಾವು ಈಗ ನಮ್ಮ ಸೈಡಿಂದ ನಾವು ಅದನ್ನು ಏನು ಅವಾಗ ಹಿಡಿಬೇಕು, ಇನ್ನೊಂದು ಮಾಡೋಕ್ಕೂ ಮಾಡ್ತಾ ಇದ್ದೀವಿ. ಏನು ಈ ಪ್ರಾಣಿ ಪ್ರಿಯರು ಅನ್ನೋರಿದ್ದಾರೆ ಮತ್ತು ಮಾಮೂಲಿ ಈ ನಾಯಿಗಳಿಗೆ ಊಟ ಆಗ್ತಕ್ಕಂಥದ್ದು ಅನ್ನೋದನ್ನು ನಾವು ಎಲ್ಲರೂ ಸೇರ್ಕೊಳ್ತೀವಿ. ನಾವು ಎಲ್ಲ NGOಗಳನ್ನು ನಮ್ಮ ಸಭೆಯನ್ನು ಕರಿತೀವಿ. 15ನೇ ತಾರೀಕು ಊಟ ಕೊಡೋದಾದರೆ ಯಾವ ರೀತಿ ಕೊಡಬೇಕು, ಎಲ್ಲಿ ಕೊಡಬೇಕು, ಯಾವ ಊಟ ಕೊಡಬೇಕು. ಏನಾಗಿದೆ, ಕೆಲವರಿಗೆ ಮನುಷ್ಯರಿಗೆ ದಾನ ಮಾಡೋದು, ನಾಯಿಗಳಿಗೆ ಬೆಳಗ್ಗೆನೇ ಎಗ್ರೆ ಮನೆಗೆ ಹೋಗಿರೋದು ನಾನ್ ವೆಜ್ ಯಾವತ್ತೂ ತಿಳ್ಕೊಳ್ಳಿ. ಮನುಷ್ಯ ನಾಯಿ
ಮನುಷ್ಯ ಪ್ರೇಮಿ ನಾಯಿ. ಮನುಷ್ಯ ಯಾವತ್ತೂ ಹುಟ್ಟಿದನೋ ಅವತ್ತೇ ನಾಯಿ ಮುಂದೆ. ಈಗ ಏನಾಗಿದೆ, ನಾವು ಈ ನಾನ್ ವೆಜ್ಗಳನ್ನು ಜಾಸ್ತಿ ಏನು ನಮ್ಮ ಮುಂಚೆ ಹಾಲನ್ನು ತಿಂತಕ್ಕಂಥ ನಾಯಿಗಳು, ಫ್ರೈಡ್ ರೈಸು, ನಮ್ಮ ಮನೇಲಿ ಉಳಿದಂಥ ಚಿಕನ್ ಎಲ್ಲ ತಿಂದು ಆಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಇದಕ್ಕೆ ನಿಮಗೆ ನಾನು ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ. ಯಾರು ನಿಮ್ಮ ಮನೆ ಕೆಲಸಕ್ಕಾಗಿ ಬಂದಿಲ್ಲ, ಊರಿನ ಹಿತಕ್ಕಾಗಿ ಬಂದಿದ್ದೀರಾ. ನಮಗೂ ಕೂಡ ನಗರಸಭೆಯಿಂದ ಅನೇಕ ಸರ್ಕಾರದ ಸುತ್ತೋಲೆಗಳನ್ನು ನಾವು ಕೂಡ ಅನುಸರಿಸಬೇಕಾಗುತ್ತೆ. ಏಕಾಏಕಿ ನಾವು ಹೋಗ್ಬಿಟ್ಟು ನಗರಸಭೆ ಅಧಿಕಾರಿಗಳಾಗ್ಲಿ ಹೋಗಿಬಿಟ್ಟು ನಾಯಿಗಳನ್ನ ನಾವು ಹಿಡಿಲಿಕ್ಕಾಗಲ್ಲ. ಅದಕ್ಕಾಗಿ ಒಂದು ಟೆಂಡರ್ ಪ್ರೋಸೆಸ್ ಅನ್ನ ಮಾಡಬೇಕು. ಈಗಾಗಲೇ ಬಂದು ನೋಡ್ಕೊಂಡು ಕೂಡ ಹೋಗಿದ್ದಾರೆ. ಈಗ ಎಲ್ಲ ಕಮಿಷನರ್ ವಿಷಯನ ನಿಮಗೆ ಹೇಳಿದ್ರು, ಆ ರೀತಿಯಾಗಿ ಟೆಂಡರ್ ಪ್ರೋಸೆಸ್ ನಡೀತದೆ. ಆಗ ಏನ್ ಮಾಡ್ಬೇಕು ಅಂದ್ರೆ ಅಧಿಕಾರಿಗಳು ಅವರನ್ನ ಕರೆಸಿಬಿಟ್ಟು ನಾಯಿಯ ಸಂತಾನ ಹರಣ ಚಿಕಿತ್ಸೆಯನ್ನ ಮಾಡಿಸುವಂತಹ ಕೆಲಸವನ್ನ ನಮ್ಮ ನಗರಸಭೆಯಿಂದ ಮಾಡ್ತೀವಿ. ಆ ರಶೀದ್ ಅನ್ನೋರ್ ಮಗುಗೆ ಪಾಪ ಕಚ್ಚಿರೋದು ನನಗೂ ಕೂಡ ನೋವಾಗಿತ್ತು. ಅವ್ರ ಹತ್ರ ನಾನು ಕೂಡ ಮಾತಾಡಿದೆ. ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವರು. ಅವರ ಒಂದು ಕುಟುಂಬಕ್ಕೂ ನಾವು ಸಾಂತ್ವನ ಹೇಳಿದ್ದೀವಿ. ನಿನ್ನೆ ನಾನು ಇರಲಿಲ್ಲ, ಹಾಗಾಗಿ ನಾನು ಅವ್ರ ಫೋನಲ್ಲಿ ಮಾತಾಡಿ ಅವರಿಗೂ ಕೂಡ ನಾನು ಸಾಂತ್ವನವನ್ನು ಹೇಳಿದ್ದೀನಿ. ಈ ರೀತಿಯಾಗಿ ನಮ್ಗೆ ಏನು ಗೊತ್ತಾ, ಈಗ ಯಾರೋ ಪ್ರಾಣಿ ಪ್ರಿಯರೋ ಅವರು ಕೂಡ ನಮಗೆ ಈ ರೀತಿಯಾಗಿ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದಾಗ ಅವರು ಕೂಡ ಒತ್ತಡವನ್ನು ತರ್ತಾರೆ. ಅದೇ ರೀತಿಯಾದ ಸರ್ಕಾರದಲ್ಲಿರ್ತಕ್ಕಂಥ ನಿಯಮಗಳನ್ನು ಕೂಡ ನಾವು ಪಾಲಿಸಬೇಕಾಗ್ತದೆ. ಹಾಗಾಗಿ ಅಧಿಕಾರಿಗಳಿಗೆ ನಾವು ಈ ಒಂದು ಮಾಹಿತಿಯನ್ನು ಅವರೆಲ್ಲವನ್ನು ನೀಡಿದ್ದೀವಿ. ಈಗ ನಿಮ್ಮಿಂದ ಕೂಡ ಒಂದು ಸಲಹೆಯನ್ನು ಕೊಡಿ, ನಾವು ಏನು ಮಾಡಬೇಕು ಅನ್ನೋದನ್ನು, ನಿಮ್ಮ ಸಲಹೆ ಅಂತ ಅದನ್ನು ಕೂಡ ನಾವು ತಗೊಂಡು ಯಾವ ರೀತಿ ಮಾಡ್ಬೋದು ಅಂತ ನಮ್ಮ ನಗರಸಭೆಯಿಂದ ಖಂಡಿತ ಅದನ್ನು ನಾವು ಕಾರ್ಯಕ್ಕೆ ನಾವು ನಿಮಗೆ ಗೈಡ್ ಮಾಡಿಸ್ತೀವಿ. ಇದು 94C ಅಂದರೆ ಏನು, ಒಂದು ಜಾಗದಲ್ಲಿ ಮನೆ ಕಟ್ಕೊಂಡಿರ್ತೀರ, ಒಂದು ತೆಂಗಿನ ಹಾಕೊಂಡಿರ್ತೀರ, ವಾಸವಾಗಿರ್ತೀರ. ಅದು ಸರ್ಕಾರಿ ಜಾಗ, ಗೊತ್ತಾಯ್ತಲ್ಲ, ಅದಷ್ಟು ನಿಮ್ಮ ಜಾಗ ಅಲ್ಲ ಅದು. ಅದಕ್ಕೆ ಏನು ಮಾಡಿದ್ದಾರೆ ಇವರು NH-ನವರು, ಅದು 21 ಮೀಟರ್ ಹೋಗಿ NH ಅದು ನ್ಯಾಷನಲ್ ಹೈವೇ, ಯಾಕಂದರೆ ಗೊತ್ತಾಯ್ತಲ್ಲ. ಬಟ್ ಇದನ್ನು 2 ಕೈ ಚಪ್ಪಾಳೆ ಹೊಡೆದಿದೆ. ನಾಗಪ್ಪನಂತ ಮನುಷ್ಯ ಇವಕ್ಕೆಲ್ಲ ಪತ್ರ ಕೊಡಲ್ಲ. ಯಾಕಂದರೆ ಇಲ್ಲೊಂದು PW ರೋಡ್ ಇದು ನೋಡಿರಿ, ಸರ್ಕಾರ ಯಾವ ರೋಡ್? PW ರೋಡ್, ಹಳೆ ರೋಡ್ ಅಲ್ರಿ, PW ರೋಡ್ ಅದು ರೋಡ್ ತಾನೆ. ಸರ್ಕಾರ 94cc ಪತ್ರ ಹೆಂಗೆ ಸಿಕ್ತು ಅಲ್ಲ ಹೆಂಗೆ ಮಾಡಿಕೊಟ್ರು ಅಂದ್ರೆ ನನಗೆ ಬಡ್ಡಿ ಸೇರಿ ವಾಪಸ್ ಕೊಡ್ತೀನಿ. ನಾನು ಹೇಳ್ತೀನಿ ನಿಮಗೆ. ಅವರು ಈಗ ಪರಿಹಾರ 35 ವರ್ಷದಿಂದ ಈ ಭಾಗ ಇಲ್ಲೇ ಇದೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದೆ. ನಿಮ್ಮ ಮೇಲೇನು ವೈಯಕ್ತಿಕ ದ್ವೇಷ ಇದೆಯಾ? ವೈಯಕ್ತಿಕ ಏನಿಲ್ಲ, ಅದರಿಂದ ಸ್ಟೇ ಆರ್ಡರ್ ತಂದು ಕೇಸ್ ಆಗಿದೆ. ಸ್ಟೇ ಆರ್ಡರ್ ತಂದು, ಯಾಕಂದರೆ ದಿನ ಬಂದು ಈ ಥರ ತೊಂದರೆ ಕೊಡ್ತಾಯಿದ್ರು, ಅದಕ್ಕಾಗಿ ಸ್ಟೇ ಆರ್ಡರ್ ತಂದು. ಓಕೆ, ಹೋದರೆ ಈಗ ಬರೀ 7 ಅಡಿ ಹೋಗ್ತೈತಿ ಅಂತ ಈ ಕಮಿಷನರ್ ಹೇಳ್ತಾರೆ. ಅದೆಲ್ಲ ಬರೋದಲ್ಲ. ಈಗ 30 ಅಡಿ ಉಳಿದೈತಿ. ಉಳಿದಿರೋ ಜಾಗ ನಾವು ಮಾಡ್ಕೊಂಡಿದ್ದೀವಿ. ಮಂಜೂರಾತಿ ತಹಸೀಲ್ದಾರು AC ಅವರು ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ 2001ರಲ್ಲಿ. ಅದರಲ್ಲಿ ನಾವೇನಾದ್ರಿ ಹೈವೇ ಇದಕ್ಕೆ 38 ಅಡಿ ಬಿಟ್ಕೊಟ್ಟಿದ್ದೀವಿ. 38 ಅಡಿ ಬಿಟ್ಕೊಟ್ಟಿದ್ದೀವಿ. ಆದರೂ ನಮಗೆ ಅದರ ಪರಿಹಾರನೂ ಇನ್ನೂ ಬಂದಿಲ್ಲ. ಈ ಸ್ವಲ್ಪ ಈಗ 30 ಅಡಿ ಉಳಿದೈತಿ. ಅದರಲ್ಲಿ ನಾವು ಈಗ ಮನೆ ಮಾಡ್ತೀವಿ, ಅದರಲ್ಲೇ ವಾಸವಾಗಿ. ಎಷ್ಟು ದಿನ ಆಯ್ತು ನೀವು ಕೊಟ್ಟಿವಿ? ತಿಂಗಳು ಆಗ್ತೀವಿ. ಅದು ತೆರವು ಗಳಿಸಿದ್ಮೇಲೆ 1 ತಿಂಗಳು ಆಗ್ತದೆ. ನಾವು ಇದನ್ನ ಮನೆ ಕಟ್ಟಿ ವಾಸವಾಗಿ ಇದ್ದೀವಿ. ಇದರಿಂದ ಏನು ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ? ಅಂದರೆ ಇಲ್ಲೊಂದು 3-4 ಜನ ಹುಡುಗರು ಸೇರ್ಕೊಂಡು ಈ ಥರ ತೊಂದರೆ ಮಾಡ್ತಾಯಿದ್ದಾರೆ. ಅಲ್ಲಿ ದೇವಸ್ಥಾನದ್ದು ಏನು ಖಾತೆ ಇಲ್ಲ, ಏನೇ ಇಲ್ಲ. ಸುಮ್ಮನೆ ಒಟ್ಟಾಸಿ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ. ನಮಗೆ ವಾಸವಾಗಿರೋಕ್ಕೆ ಕೊಡ್ತಾಯಿದ್ದಾರೆ. ಒಂದು ನಿಮಿಷ ತಡಿ. ಈ ಏರಿಯಾದಲ್ಲಿ ಒಂದು ಸಾರ್ವಜನಿಕ ಓಡಾಡೋಂಥ ಬಸ್ ಸ್ಟ್ಯಾಂಡ್ ಇತ್ತು ಮೊದಲು. ಈ ಹೈವೇ ಆದಾಗಲಿಂದ ಬಸ್ ಸ್ಟ್ಯಾಂಡ್ ತೆಗೆದಿದ್ದಾರೆ. ಇದನ್ನು ಮತ್ತೆ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ. ಈ ಪೆಟ್ರೋಲ್ ಬಂಕ್ ಜಾಗ ಇನ್ನೂ ಆ ಕಡೆನೇ ಇದೆ. ಇದು ಮೊದಲು ರೋಡ್ ಇದು.
ಯಾವುದೋ PWD ರೋಡ್ ಮೇನ್ ರೋಡ್ ಆಗಿತ್ತು. ಆ ರೋಡಲ್ಲೇ ನಮ್ಗೆ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ತೀವಿ. ಸಾರ್ವಜನಿಕರಿಗೆ ಒಳ್ಳೇದಾಗತ್ತೆ, ಪ್ರಯಾಣಿಕರಿಗೆ ಅವರಿಗೆ ಇವರಿಗೆ ಒಳ್ಳೇದಾಗತ್ತೆ. ಇನ್ನೊಂದು ನಗರಸಭೆಯಿಂದ ಆಗಲಿ ಇಲ್ಲ MLA ಗಮನಕ್ಕಾಗಲಿ ಒಂದು ಮಾಡಿಕೊಡ್ತೀವಿ. 600 ಜನ ಓಡಾಡ್ತಾರೆ. ಮಳೆ ಬರಲಿ ಎಂಥದೇ ಬರಲಿ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲೋ ನಿಲ್ತಾರೆ. ಯಾವುದೋ ಅಂಗಡಿ ಸರ್ಕಲಲ್ಲೋ ಹೋಟ್ಲು ಬಾಲಲ್ಲೋ ನಿಂತು ಹೋಗ್ಬೇಕಾಗಿದೆ. ವ್ಯವಸ್ಥಿತ ಒಂದು ಬಸ್ ಸ್ಟ್ಯಾಂಡ್ ಮಾಡಿಕೊಟ್ರೆ ಒಳ್ಳೇದು ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ಚರಂಡಿ ನೀರು ದೇವಸ್ಥಾನ ಬಾಗ್ಲಿ ಹೋಗುತ್ತೆ. ಊರಿನ ಒಂದು ಒಳ್ಳೇದಕ್ಕೆ ಎಷ್ಟು ಬೇಕೋ ಅಷ್ಟು ಹೋರಾಡ್ತೀವಿ ನಾವು. ಬೋರ್ಡ್ ಇದು